ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಬ್ಯೂಟಿಫುಲ್ ಆಗಿ ಕಾಣುವಂಥ ಥ್ರೆಡ್ ಪೈಪಿಂಗ್ನ ಹೇಗೆ ನಾವು ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಆಲ್ರೆಡಿ ನಾನು ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇವಾಗ ಅದನ್ನು ಬೇಕಾದರೆ ನೆಕ್ಸ್ಟ್ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಹಾಕ್ತೀನಿ. ಸೊ ಇದಕ್ಕೆ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ರೆಡಿ ಥ್ರೆಡ್ ಪೈಪಿಂಗು ಇದು. ಸೊ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕೋ ಅದೇ ರೀತಿ ಕಲರ್ ಕಾಂಬಿನೇಷನಲ್ಲಿ ಹಾಕೋಬೋದು. ಸೊ ಇದಕ್ಕೆ ನಾನು ಗೋಲ್ಡ್ ಕಲರ್ ಬೀಡ್ಸ್ ಬಂದಿರೋದ್ರಿಂದ, ಬ್ಯಾಕಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಸ್ಟಿಚ್ ಮಾಡೋದ್ರಿಂದ ಗೋಲ್ಡ್ ಕಲರ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, ಎರ್ಜಿಗೇನೆ ಈ ರೀತಿ ಸ್ಟಿಚ್ ಹಾಕೋತಾ ಹೋಗಬೇಕು. ಅಲ್ಲಿ ನಿಮಗೆ ತೋರಿಸ್ತೀನಿ ರೀ, ಝೂಮ್ ಹಾಕಿ ನೋಡಿ. ಈ ರೀತಿ ಎರ್ಜಿಗೇನೆ ಹಾಕೊಳ್ತಾ ಹೋಗಬೇಕು. ಈ ರೀತಿ ಬಟ್ಟೆನ ಇಟ್ಕೊಂಡು ನಾವು ಅಂಚಿಗೆ ಈ ರೀತಿ ಸ್ಟಿಚ್ ಹಾಕೋಬೇಕು. ಆವಾಗ ನಿಮಗೆ ಉಲ್ಟಾ ತಿರುಗಿಸ್ದಾಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ, ತುದಿಗೆ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ತುದಿಯಿಂದ ಹೋಯ್ತು, ಹಂಗಾಗಿ ಮತ್ತೆ ಅಲ್ಲಿಗೆ ಸ್ಟಿಚ್ ಹಾಕೊಂಡೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನಾವು ಇವಾಗ ರೌಂಡ್ ಶೇಪ್ ಅನ್ನೋದು ಇರುತ್ತೆ ಅಲ್ವಾ, ಅಲ್ಲಿಗೆ ಈ ರೀತಿ ಒಂದು ನಾಚ್ ಹಾಕೊಳ್ಳಿ. ಆವಾಗ ನಿಮಗೆ ಈ ರೀತಿ ಕ್ರಾಸ್ ಮಾಡಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ತಾ ಹೋಗೋದು ಅಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕೆಳಗಡೆ ಬಾಕ್ಸ್ ಶೇಪ್ ಇರೋದಕ್ಕೆ ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ಇದನ್ನು ಸ್ಟಿಚ್ ಮಾಡಾದಮೇಲೆ ನೆಕ್ಸ್ಟ್ ಇವಾಗ ಅದನ್ನು ತೋರಿಸ್ತೀನಿ ಹೇಗೆ ಅಂತ ನೋಡಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ ಆಗ್ತು ಅಂತಂದರೆ ನಿಮಗೆ ಬುಟಿಕ್ ಸ್ಟೈಲ್ಗಳಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ಇದಿಷ್ಟು ಸ್ಟಿಚ್ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅದೇ ರೀತಿ. ಇವಾಗ ಆಲ್ರೆಡಿ ಅದನ್ನು ಉಲ್ಟಾ ತಿರುಗಿಸಿ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಕಲರ್ ಕಾಂಬಿನೇಷನ್ ಮಾಡಬೇಕು ನೀವು. ಯಾವ ಕಲರಲ್ಲಿ ನಿಮಗೆ ಸೀರೆ ಇರುತ್ತೆ ಅಲ್ವಾ, ಅದೇ ಕಲರಲ್ಲಿ ಈ ರೀತಿ ಥ್ರೆಡ್ ಪೈಪಿಂಗ್ನು ಕೂಡ ಅಟ್ಯಾಚ್ ಮಾಡ್ತಾ ಹೋಗೋದು ಅಷ್ಟೇ. ಇದನ್ನು ಕೂಡ ಅಷ್ಟೇ. ಇವಾಗ ನಾರ್ಮಲಾಗಿ ಇವಾಗ ಸ್ಟ್ರೈಟೇ ಇಟ್ಕೊಳ್ಳಿ, ಒಳಗಡೆಗೆ ಸ್ವಲ್ಪ ಪೀಸ್ ಹೋಗಬೇಕು, ಆ ರೀತಿ ಇಟ್ಕೊಳ್ಳಿ. ಇದನ್ನು ಕೂಡ ಹತ್ರದಿಂದ ತೋರಿಸ್ತೀನಿ ರೀ ಯಾವ ರೀತಿ ಅಂತ. ಇವಾಗ ಈ ರೀತಿ ನಾವು ಎರ್ಜಸ್ಗೆ ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಬೇಕು. ಸೊ ಇದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವುದೇ ಶೇಪ್ಗೆ ನೀವು ಹಾಕಬೇಕು ಅಂತಂದರೂ ಕೂಡ ಇದೇ ರೀತಿ ಫಿನಿಶಿಂಗ್ ಅನ್ನೋದನ್ನು ಕೊಡ್ಬೋದು. ಕರ್ವ್ ಶೇಪಲ್ಲಾಗಲಿ ನೀವು ರೆಡಿ ಪೈಪಿಂಗ್ನ ಯೂಸ್ ಮಾಡ್ತು ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಇವಾಗ ಟ್ರೆಂಡಿಂಗ್ ಇರುವಂಥದ್ದು ಈ ರೀತಿ ರೆಡಿ ಪೈಪಿಂಗು. ಹಾಗಾಗಿ ನೀವು ಎಲ್ಲ ಬ್ಲೌಸ್ಗೂ ಕೂಡ ಕಟ್ ವರ್ಕ್ ಬ್ಲೌಸ್ಗಾಗಲಿ ಹಾಗೆಯೇ ಸ್ಲೀವ್ಸ್ಗಾಗಿ ಈ ರೀತಿ ಪೈಪಿಂಗ್, ಇದನ್ನು ಇನ್ವಿಸಿಬಲ್ ಆಗಿ ಮೇಲ್ಗಡೆ ಈ ರೀತಿ ಕಾಣಿಸ್ತಿರೋ ರೀತಿ ಕೂಡ ನಾವು ಸ್ಟಿಚಿಂಗ್ನ ಮಾಡ್ಕೋಬೋದು. ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಬಿಟ್ಟು ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ಸೊ ಇವಾಗ ಇದಿಷ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇವಾಗ ಇದಿಷ್ಟನ್ನು ಫಿನಿಶ್ ಮಾಡಿದ್ರೆ ಆಯಿತು. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ, ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ಒಳಗಡೆಗೆ ಸ್ಟಿಚ್ ಮಾಡಿಬಿಡಿ. ಆವಾಗ ನಿಮಗೆ ಮೇಲ್ಗಡೆ ಬಟ್ಟೆ ಅನ್ನೋದು ಸ್ವಲ್ಪ ಕೂಡ ಕಾಣಿಸೋದಿಲ್ಲ ನೋಡಿ. ಈ ರೀತಿ ಇಲ್ಲಿ ನಿಮಗೆ ಈ ರೀತಿ ಟೈಟಾಗಿ ಹೊಲಿಗೆ ಹಾಕಿದ್ರೆ ಆಯಿತು. ಸೊ ನೋಡಿದ್ರಲ್ವಾ ಬುಟಿಕ್ ಸ್ಟೈಲಲ್ಲಿ ಹೇಗೆ ಫಿನಿಶಿಂಗ್ ಅನ್ನೋದನ್ನು ನೀಟಾಗಿ ಕೊಡಬೇಕು ಅಂತ. ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ